Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾಯ್ನ್ ಆಗ್ತಾರೆ. ಸಿದ್ದರಾಮಯ್ಯನವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿದ್ದರಾಮಯ್ಯನವರು ಈ ಬಾರಿ ಕಾಂಗ್ರೆಸ್ ಸರ್ಕಾರ ಒಂದು ಹೊಸ ನರೇಟಿವ್ ಒಂದಿಗೆ ಈ ಒಂದು ಕ್ಯಾಂಪೇನ್ ಅನ್ನು ಆರಂಭ ಮಾಡಿದೆ, ಲೋಕಸಭಾ ಚುನಾವಣೆ ಕ್ಯಾಂಪೇನ್. ಬಹುಶಃ ಕರ್ನಾಟಕ ರಾಜ್ಯ ಸೇರಿದಂತೆ ಒಂದು ಲೋಕಲ್ ಆದಂಥ ವಿಚಾರವನ್ನು, ಅಂದರೆ ಸ್ಥಳೀಯ ವಿಚಾರನ, ಸ್ಥಳೀಯ ರಾಜ್ಯದ ಸಮಸ್ಯೆಗಳನ್ನು ಮುಂದಿಟ್ಟು ಜನರ ಬಳಿ ಹೋಗ್ತಾ ಇದ್ದಾರೆ. ನಮಗೆ ತೆರಿಗೆ ಅನ್ಯಾಯವಾಗಿದೆ, ಬರ ಪರಿಹಾರ ವಿಚಾರ, ಸಾಮಾನ್ಯವಾಗಿ ದೇಶದ ಚುನಾವಣೆ ಸಂದರ್ಭದಲ್ಲಿ ದೇಶದ ವಿಚಾರಗಳು ಮುನ್ನೆಲೆಗೂ ಕೂಡ ಬರುತ್ತೆ. ಈ ಒಂದು ತಂತ್ರಗಾರಿಕೆ ಎಷ್ಟು ಮಟ್ಟಿಗೆ ಸಫಲವಾಗುತ್ತೆ ಅನಿಸುತ್ತೆ? ಈ ವಿಚಾರ ಯಾಕೆ ಮುನ್ನೆಲೆಗೆ? ಬರೀ ರಾಜ್ಯದ ಸಮಸ್ಯೆಗಳನ್ನು ಅಷ್ಟೇ ನಾವು ಪ್ರೊಜೆಕ್ಟ್ ಮಾಡ್ತಾ ಇಲ್ಲ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಏನು ಹೇಳಿದ್ರು, ಏನು ಮಾಡಿಲ್ಲ, ಅವರ ಫೇಲ್ಯೂರ್ಸ್ ಇದೆಯಲ್ಲ, ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಕೇಂದ್ರದ ವೈಫಲ್ಯ ಮತ್ತು ನಮ್ಮ ಸರ್ಕಾರದ ಸಾಧನೆಗಳು ಇವುಗಳನ್ನು ಜನರ ಮುಂದೆ ಇಡ್ತಾ ಇದ್ದೀವಿ. ಜನರು ಭಾಳ ಬುದ್ಧಿವಂತರಿದ್ದಾರೆ, ಮತದಾರರು. ಅವರು ಇದನ್ನೆಲ್ಲ ಪರಿಗಣಿಸಿ ಮತ ಹಾಕ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಸರ್, ಇದ್ರ ಜೊತೆಗೆ ಈಗ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಕೈಯಲ್ಲಿ ಚಂಬನ್ನ ಹಿಡ್ಕೊಂಡು ಬಿಜೆಪಿ ಅವರಿಗೆ ತೋರಿಸ್ತಾ ಇದ್ದೀರಿ. ಈ ಐಡಿಯಾ ಏನು ಸರ್? ಈ ಚಂಬಿನ ಮೂಲಕ ನೀವು ಏನು ಹೇಳೋದಕ್ಕೆ ಹೊರಟಿದ್ದೀರಿ? ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇವತ್ತಿನವರಿಗೆ ಬರ ಪರಿಹಾರ ಕೊಡಲಿಕ್ಕಾಗಿಲ್ಲ. ಆಮೇಲೆ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನು ಕೊಡಲಿಲ್ಲ. ಆಮೇಲೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. ಅಪ್ಪರ ಭದ್ರಾ ಯೋಜನೆಗೆ 5300 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಣೆ ಮಾಡಿದರು, ಅದನ್ನು ಕೊಡಲಿಲ್ಲ. ಸೊ ಇವೆಲ್ಲ ಕಾರಣಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೊಂಬು ಅಂಥೇಳಿ ಚೊಂಬನ್ನು ಪ್ರದರ್ಶನ ಮಾಡಿ ಅವರ ವೈಫಲ್ಯಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ. ಅವ್ರ ಆ ಕಡೆಗೆ ಬಿಜೆಪಿ ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ. ದೇವೇಗೌಡರು ಕೂಡ ಅದಕ್ಕೆ ಸಾಕ್ಷಿದಾರರಾಗಿದ್ದಾರೆ. ದೇವೇಗೌಡರು ನರೇಟಿವ್ ಅನ್ನ ಕೊಡಿದ್ದಾರೆ. ದೇವೇಗೌಡರದು ಅವಕಾಶವಾದಿ ರಾಜಕಾರಣ. ಅವ್ರ ಜೊತೆನಲ್ಲಿ ಸೇರ್ಕೊಂಡಿದ್ದಾರೆ. ಈಗ ಏನಂತ ಹೇಳಿದರು, ಹಿಂದೆ ಅವ್ರ ಮಗ 2006ರಲ್ಲಿ BJP ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದಾಗ ಏನಂತ ಹೇಳಿದ್ರು, ಒಂದು ವೇಳೆ BJP ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ನಾನು ಹೆಣದ ಮೇಲೆ ಮಾಡಬೇಕು ಅಂತ ಹೇಳಿದರು. ಅದೇ ದೇವೇಗೌಡರು ಇವತ್ತು ಅಲಯನ್ಸ್ ಮಾಡ್ಕೊಂಡು ನರೇಂದ್ರ ಮೋದಿಯವ್ರನ್ನ ಹೊಗಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರನ ಹೊಗಳ್ತಾ ಇದ್ದಾರೆ ಅಂತಂದರೆ ಇದು ಸ್ವಾರ್ಥ ರಾಜಕಾರಣ ಮತ್ತು ಅವಕಾಶವಾದಿ ರಾಜಕಾರಣ. ಸರ್, ಈ ತೆರಿಗೆ ವಿಚಾರ ಮಾಡೋಣ ಸರ್. ಈಗ 1,78,000 ಕೋಟಿ ಈ GST ಲಾಸ್ ಆಗಿದೆ ಅಂತ ಹೇಳ್ತಿದ್ರಿ. ಅತ್ತ ಬೊಮ್ಮಾಯಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ರು. ತೆರಿಗೆ ವಿಚಾರದಲ್ಲಿ UPA ಅವಧಿಯಲ್ಲಿ ಕೇವಲ 81,000 ಮಾತ್ರ ಬರ್ತಾ ಇತ್ತು. ಈಗ 2,81,000 ಕೋಟಿಗಿಂತ ಜಾಸ್ತಿ ಆಗಿದೆ. ಸುಮಾರು 6,000 ಕೋಟಿಯಷ್ಟು ಬಡ್ಡಿ ರಹಿತ ಸಾಲವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. 50 ವರ್ಷ ಆದಮೇಲೆ ವಾಪಸ್ ಕೊಡಿ ಅಂತ. ಕಳೆದ ಬಾರಿ 5,000 ಕೋಟಿ ಹೆಚ್ಚುವರಿಯಾಗಿ ಕೊಟ್ಟಿತ್ತು. ಹೀಗಾಗಿ ಈ ತೆರಿಗೆ ಅನ್ಯಾಯ ಅಂತದ್ದು ಒಂದು ರೀತಿ ಅದನ್ನು ಪೊಲಿಟಿಕಲಿ ಮಾಡ್ತಾ ಇರುವಂಥ ವಿಚಾರ, ದಿಕ್ ತಪ್ಪಿಸ್ತಾ ಇದ್ದಾರೆ ಅಂತ ಆರೋಪ. ಪೊಲಿಟಿಕಲಾಗಿ ಮಾಡೋದಿಲ್ಲ ನೋಡಿ. ಕರ್ನಾಟಕದಿಂದ 4,30,000 ಕೋಟಿಗೂ ಹೆಚ್ಚು 2023-24ರಲ್ಲಿ ತೆರಿಗೆ ಕಲೆಕ್ಟ್ ಆಗಿದೆ. ನಾವು ಬಂದಿರೋದು ಎಷ್ಟು? ತೆರಿಗೆ ಹಂಚಿಕೆಯಲ್ಲಿ 41,000 ಕೋಟಿ ಮತ್ತು ಇದರಲ್ಲಿ 14,000 ಕೋಟಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗೆ. ಒಟ್ಟು 55,000 ಕೋಟಿ ಬಂದಿದೆ. ಅದು ಅನ್ಯಾಯ ಅಲ್ವಾ? 4,30,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕಲೆಕ್ಟ್ ಆಗಿ ಕರ್ನಾಟಕ ನೀವು ನಮಗೆ ವಾಪಸ್ ಕೊಡ್ತಕ್ಕಂಥದ್ದು ಕಡಿಮೆ. ಅದೇ ರೀತಿ ಈಗ ಬಿಹಾರ್ UPಗೆ ಹೆಚ್ಚಾಗಿ ಯಾಕೆ ಕೊಡ್ತಾ ಇದ್ದೀರಿ? ನೀವು ಕೊಡಬೇಡಿ ಅಂತ ಹೇಳಲ್ಲ. ಆದರೆ ನಾವು 2ನೇ ಸ್ಥಾನದಲ್ಲಿದ್ದೀವಿ ತೆರಿಗೆ ವಸೂಲಿನಲ್ಲಿ ದೇಶದಲ್ಲಿ. ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ದಟ್ ಈಸ್ ನಂಬರ್ 1. ನಂಬರ್ 2, ಅವರು ಕಂಪೇರ್ ಮಾಡಬೇಕು. ಅವತ್ತು 14ನೇ ಹಣಕಾಸಿನ ಆಯೋಗ ಇದ್ದಾಗ ಬಜೆಟ್ ಗಾತ್ರ ಎಷ್ಟಿತ್ತು, ತೆರಿಗೆ ಎಷ್ಟು ಬರ್ತಿತ್ತು, ಈಗ ಬಜೆಟ್ ಗಾತ್ರ ಎಷ್ಟಿದೆ, ಈಗ ತೆರಿಗೆ ಎಷ್ಟು ಬರ್ತದೆ, ಇದನ್ನು ಹೋಲಿಕೆ ಮಾಡೋದಿಲ್ಲ. ಅವ್ರು ಕೊಟ್ಟೋದು ಹೇಳ್ತೀವಿ ಅಂತ ಹೇಳಿದ್ದಾರೆ. ಈ ವರ್ಷ 55,000 ಕೋಟಿ ಬಂದಿದೆ. ಈಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್ ಟು ಕರ್ನಾಟಕ? ನಂಬರ್ 1. ನಂಬರ್ 2, 5,300 ಕೋಟಿ ಹೇಳಿದವ್ರು ಯಾರು? ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರಲ್ಲ, ಯಾಕೆ ಬಿಡುಗಡೆ ಮಾಡಲಿಲ್ಲ? ನಂಬರ್ 2. ನಂಬರ್ 3, ಬರಗಾಲಕ್ಕೆ ಯಾಕೆ ಇಷ್ಟು ದಿನ ಆದರೂ ಕೂಡ ಮಲ್ತಾ ಇದ್ದವರನ್ನೇ ತೋರಿಸಿದ್ದೀರಿ ನೀವು? 7 ತಿಂಗಳಾಯಿತು.
7 ತಿಂಗಳಿಂದ ಇವತ್ತಿನವರೆಗೆ ಮಾಡಿಲ್ಲ. 15ನೇ ಹಣಕಾಸಿನಲ್ಲಿ ಶಿಫಾರಸು ಮಾಡಿರ್ತಕ್ಕಂಥ 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ, 3,000 ಕೋಟಿ ಕೆರೆಗಳ ಅಭಿವೃದ್ಧಿಗೆ, 5,495 ಕೋಟಿ ವಿಶೇಷ ಅನುದಾನ ಅದನ್ನೇ ಕೊಡಲಿಲ್ಲ. ಇದನ್ನು ಪ್ರಸ್ತಾಪ ಮಾಡೋದೇ ಇಲ್ಲ ಅವರು. ಇದಕ್ಕೆ ಉತ್ತರನೇ ಇಲ್ಲ. ನಿರ್ಮಲಾ ಸೀತಾರಾಮನ್ ಬಹಿರಂಗ ಚರ್ಚೆಗೆ ಬರ್ರಿ ಅಂತಂದ್ರೆ ಯಾಕೆ ಬರಲಿಲ್ಲ? ನೀವು ಸತ್ಯ ಹೇಳೋದಾದ್ರೆ ಬರಬೇಕಾಗಿತ್ತು ಬಹಿರಂಗ ಚರ್ಚೆಗೆ. ಅವ್ರು ಹೇಳೋದು 15 ಫೈನಾನ್ಸ್ ಕಮಿಷನ್ ಇಂಟರಿಮ್ ರಿಪೋರ್ಟ್ ನಲ್ಲಿ 5,000 ಕೋಟಿ ಇದ್ರೂ ಕೂಡ ಅಂತಿಮ ವರದಿಯಲ್ಲಿ 5,000 ಕೋಟಿ ಎಲ್ಲೂ ಇವರೇ ಫೈನಲ್ ರಿಪೋರ್ಟ್ ನಲ್ಲಿ ಕೊಡಬಾರ್ದಾಗ ಮಾಡಿದವ್ರು ಇವರೇನೆ, ನಿರ್ಮಲಾ ಸೀತಾರಾಮನ್. ಏನ್ ಕಾರಣ ಅಂತೀರಿ ಸರ್? ಏನ್ ಕಾರಣ? ಕೊಡಬಾರದು ಅನ್ನೋ ಕಾರಣಕ್ಕೋಸ್ಕರ, ಕರ್ನಾಟಕಕ್ಕೆ ಕೊಡಬಾರದು ಅನ್ನೋ ಕಾರಣಕ್ಕೋಸ್ಕರ 5,495 ಕೋಟಿ ಯಾರು ಶಿಫಾರಸು ಮಾಡಿದ್ದದು? 15 ಫೈನಾನ್ಸ್ ಕಮಿಷನ್ ಅಲ್ಲ, 15 ಫೈನಾನ್ಸ್ ಕಮಿಷನ್ ಅಲ್ಲ. ಕರ್ನಾಟಕಕ್ಕೆ ಒಂದಕ್ಕೆ ಮಾಡಿರಲಿಲ್ಲ, ತೆಲಂಗಾಣಕ್ಕೆ ಮಾಡಿದ್ರು, ಮತ್ತು ಇನ್ನೊಂದು ರಾಜ್ಯಕ್ಕೆ ಮಾಡಿದ್ರು, 3 ರಾಜ್ಯಗಳಿಗೆ ಮಾಡಿದ್ರು. ಕೊಡಲೇ ಇಲ್ಲ ಯಾರಿಗೂ. ನೆಪ ಮಾಡ್ತಾರೆ, ಫೈನಲ್ ರಿಪೋರ್ಟ್ನಲ್ಲಿ ಬರಲಿಲ್ಲ, ಅದಕ್ಕೋಸ್ಕರ ಇವ್ರು ಕೊಡಲ್ಲ ಅಂತಂದದಕ್ಕೆ ಅವ್ರು ಫೈನಲ್ ರಿಪೋರ್ಟ್ನಲ್ಲಿ ಮಾಡಲಿಲ್ಲ, ಹೇಳಲಿಲ್ಲ. Brought you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.